ಚನ್ನಪಟ್ಟಣ ಕ್ಷೇತ್ರದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಅನ್ನೋ ಪ್ರಶ್ನೆಗೆ ಇಲ್ಲಿಯವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾರು ಅಭ್ಯರ್ಥಿ ಅನ್ನೋದು ಸದ್ಯ ಕುತೂಹಲ. ಈ ಮಧ್ಯೆ NDA ಇಂದ ನನಗೆ ಟಿಕೆಟ್ ಸಿಗದೇ ಇದ್ರೆ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಮಾಜಿ ಸಚಿವ CP ಯೋಗೇಶ್ವರ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ನನ್ನನ್ನು ಸ್ಪರ್ಧೆ ಮಾಡುವಂತ ಜನ ಒತ್ತಡ ಹಾಕ್ತಿದ್ದಾರೆ. ನಾನು ಚನ್ನಪಟ್ಟಣ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಅಂತ CP ಯೋಗೇಶ್ವರ್ ಹೇಳಿದ್ದಾರೆ. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಮುಂಗೋಪ. ವರಿಷ್ಠರು ಹೇಳಿದರೆ ಕುಮಾರಸ್ವಾಮಿ ಕೂಡ ಒಪ್ತಾರೆ ಅಂತ CP ಯೋಗೇಶ್ವರ್ ಹೇಳ್ಕೊಂಡಿದ್ದಾರೆ. ಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದೇವೆ. ಒಬ್ರಿಗೊಬ್ರು ಮೈತ್ರಿ ಮಾಡ್ಕೊಂಡು BJP JDS ಮೈತ್ರಿ ಮಾಡ್ಕೊಂಡ್ರೆ NDA ಇಂದ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧೆ. ಪ್ರತಿ ಚುನಾವಣೆಯಲ್ಲೂ ಒಂದು 10-15,000 ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಆದರೆ ಚುನಾವಣೆ ಹತ್ರ ಬರ್ತಾಯಿದೆ. ಇನ್ನೇನು ನೋಟಿಫಿಕೇಷನ್ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು. ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಉಪಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ತುಂಬ ಆಕ್ಟಿವ್ ಆಗಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು ಆಗಸ್ಟ್ 15ರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಅವರ ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕಡೆ, ನಾನು ಚನ್ನಪಟ್ಟಣದಲ್ಲಿ ಫ್ಲಾಗ್ ಮಾಡ್ತೀನಿ. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ದಿಷ್ಟವಾಗಿದ್ದರೆ ಅನಾಯಕವಾಗಿ ಈ ಕ್ಷೇತ್ರ ಕಾಂಗ್ರೆಸ್ಗೆ ತಪ್ಪಬಾರ್ದು ಅಂತೇಳಿ ನಾನು ಹೋರಾಟ. ನೋಡೋಣ ವರಿಷ್ಠ ಕುಮಾರಸ್ವಾಮಿ ಅವರ ನಡವಳಿಕೆ ಅವ್ರು ಮಾತನಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೊಡ್ತಾರಂತ ವಿಶ್ವಾಸ ಇದೆ ಕಾಣಿಸ್ತಿದ್ಯಾ ನಿಮ್ಗೆ ಅನ್ಸುತ್ತೆ ಸರ್? ಕುಮಾರಸ್ವಾಮಿ ಅವರು ಮಾತು ಸ್ವಲ್ಪ ಮುಂಗೋಪ ಇರ್ಬೋದು, ಮಾತಾಡ್ಬೋದು. ಬಹುಶಃ ಅವ್ರು ಹೋಗ್ತಾರೆ ಅಂತ ಒಂದು ಆಶಾ ಬಂದು ನನಗಿದೆ. ಯಾಕಂದರೆ ನೋಡಿ, ಅವ್ರನ್ನ ಇವತ್ತು ಭಾಳ ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ವರಿಷ್ಠರು ಕೇಂದ್ರದ ಸಚಿವರನ್ನಂಗೆ ಮಾಡಿದ್ದಾರೆ. ಅವ್ರಿಗೂ ಕೂಡ ವಿಧಾನಸಭೆ ಸೋತ ಮೇಲೆ ನಾವು ಮೈತ್ರಿಗೆ ನಾನೇನಾದ್ರು ಸಹಕರಿಸ್ಕೆ ಹೋಗಿದ್ದೆ. ಮೈತ್ರಿಗೆ ಮೊದಲನೇದಾಗಿ ಪ್ರಾರಂಭ ಮಾಡ್ತಾನೆ ನಾನು. ಇಲ್ಲ, ನಾವಿಬ್ಬರು ಮೈತ್ರಿ ಆಗಬೇಕು, ಮೈಸೂರು ಭಾಗದಲ್ಲಿ ನಾವಿಬ್ಬರು ಜೊತೆ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಯಾವ ಥರ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಆಂತರಿಕವಾಗಿ ಭಾಳ ಕೆಲಸವನ್ನು ನಾನು ಮೈತ್ರಿ ಆಗಲಿಕ್ಕೆ ಮಾಡಿದ್ದೆ. ಪಕ್ಷದಲ್ಲಿ ಹಿರಿಯರೆಲ್ಲ ಮಾತಾಡ್ತಾ ಇಲ್ಲ ಮೈತ್ರಿ ಆಗಬೇಕು ಅಂತೇಳಿ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡಿದವನೇ ನಾನು. ಅದು ಆಮೇಲೆ ಫಲ ಕೊಡ್ತು. ಮೈತ್ರಿ ಆದಮೇಲೆ ಅವ್ರಿಗೂ ಕೂಡ ಅನುಕೂಲ ಆಗಿದೆ. ರಾಜ್ಯದ ಜನರನ್ನು ಕೂಡ ಮೈತ್ರಿ ಮುಂದುವರಿಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ಉದಾಹರಣೆಗೆ ಹಾಸನದಲ್ಲಿ ಈಗ ಒಬ್ಬರು ನಮ್ಮ ನಾಯಕರ ನಡವಳಿ ನೋಡಿದ್ದೀವಿ. ಹಾಸನದಲ್ಲಿ ಅವರು ಸಹಕರಿಸದೆ ಹೋದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ಹಾಸನದಲ್ಲಿ ಇವತ್ತು JDS ಪರಿಸ್ಥಿತಿ ನೀವು ನೋಡ್ತಾ ಇದ್ದೀವಿ. ನಾನು ಸಹಕರಿಸದೆ ಹೋಗಿದ್ರೆ ಇಲ್ಲಿ ಏನಾಗ್ತಾ ಇತ್ತು ರಾಮನಗರದಲ್ಲಿ. ನಾನೇ ಅವ್ರನ್ನ ಪ್ರಥಮ ವಿರೋಧ ಮಾಡಿದೆ. ಅದೆಲ್ಲ ಬಿಟ್ಟು ರಾಜಕೀಯದಲ್ಲಿ ಪರಸ್ಪರ ದೋಷಾರೋಪಣೆ ಇರ್ತದೆ. ಅದಕ್ಕಿಂತ ಮಿಗಿಲಾದದ್ದು ಜನಗಳ ಹಿತ. ನಾವಿಬ್ಬರು ಒಂದಾಗಬೇಕು. ಈ ಒಂದು ರಾಜ್ಯದಲ್ಲಿ NDA ಸರ್ಕಾರ ಮಾಡಬೇಕು. ಈಗೆಲ್ಲ ಹಲವಾರು ಒಳ್ಳೆಯ ಆಲೋಚನೆಗಳು ಇಟ್ಕೊಂಡು ನಾನು ಮಾಡೋದು. ಮತ್ತು ನೀವು ಹೋಗ್ತಾ ಇಲ್ಲ ಅಂತಂದರೆ ನೋಡೋಣ. ಹೋಗ್ತಾ ಇದ್ರೆ ಏನು ಮಾಡೋದು ಸರ್? ಈ ಬೆಳವಣಿಗೆ ಆಗೋಕ್ಕೆ ಮುಂಚಿತವಾಗಿ ಎಲ್ಲೊಂದು ಕಡೆ ಎಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಯೋಗೇಶ್ವರ್ ಇಂಪಾರ್ಟೆಂಟು, ಯೋಗೇಶ್ವರ್ ಮಾತು ಕೇಳಬೇಕು, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಅಂತ ಇದ್ರು. ಆದರೆ ಇತ್ತೀಚಿನ ನೋಡ್ತಾ ಇದ್ರೆ ಆ ಥರದ್ದು ಕುಮಾರಸ್ವಾಮಿ ಬಾಯಲ್ಲಿ ಬರ್ತಾ ಇಲ್ಲ. ಅವರು ವರಿಷ್ಠರು ಮಾತಾಡ್ಬೇಕನ್ನ ನಾನೇನು ಹೇಳಕ್ಕೆ ಬರೋಲ್ಲ. ಬಟ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಈ ಕ್ಷೇತ್ರವನ್ನು ನನ್ನ ತಾಲೂಕಿನ ಜನ ನನ್ನ ವಿಶ್ವಾಸ ಇಟ್ಟಿದ್ದಾರೆ. ನನ್ನನ್ನು ಈ ಸಾರಿ ಗೆಲ್ಸ್ಕೋತಾರೆ. ಯಾವುದೇ ಸಿಂಬಲಲ್ಲೂ ಗೆಲ್ಸ್ಕೋತಾರೆ. ಅದು ನನಗೆ ಡೌಟೇ ಇಲ್ಲ. ಮೊದಲಿಂದ ಹೇಳ್ತಾನೆ. ಈಗೇನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕದಲ್ಲಿ. ಗಣಪತಿ, CP ಯೋಗೇಶ್ವರ್ ಸಹಜ ನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರು ಮಾತನಾಡ್ತಾ ಇರೋದರಲ್ಲಿ ಅರ್ಥ ಕೂಡ ಇದೆ. ಬಟ್ ಇದು ದೋಸ್ತಿಗಳಿಗೆ ತಲೆನೋವಾಗತ್ತೆ ಅಂತ ಅನ್ಸುತ್ತೆ ಮುಂದಕ್ಕೆ. ಖಂಡಿತ. ಯಾಕಂತಂದ್ರೆ ಚನ್ನಪಟ್ಟಣ ಉಪಚುನಾವಣೆ
ಪ್ರಬಲ ಒಂದಷ್ಟು ಆಕಾಂಕ್ಷಿಗಳು ಹೆಚ್ಚಾಗಿರುವಂಥದ್ದು NDA ಕ್ಯಾಂಡಿಡೇಟ್ನಲ್ಲಿ. ಅಂದರೆ JDS ಹಾಗೂ BJPಯ ಅಭ್ಯರ್ಥಿ ಯಾರು ಅಂತ ಭಾಳಷ್ಟು ಕುತೂಹಲ ಇರುವಂಥದ್ದು. ಆದರೆ ಪ್ರಬಲ ಆಕಾಂಕ್ಷಿ ನಾನೇ ಅಂತ CP ಯೋಗೇಶ್ವರ್ ಅವರು ಈಗಾಗಲೇ ಒಂದಷ್ಟು ಪ್ರಚಾರ ಮಾಡಿದ್ದಾರೆ, ಒಂದಷ್ಟು ಸಭೆ ಕೂಡ ಮಾಡಿದ್ದಾರೆ. ಸಮಾನ ಮನಸ್ಕರ ಸಭೆ ಮಾಡಿ ನಾನು ಕೂಡ ಅಭ್ಯರ್ಥಿ ಇದ್ದೀನಿ ಅಂತ ಒಂದಷ್ಟು ಸ್ಪಷ್ಟ ಸಂದೇಶವನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗಿರ್ಬೋದು, ಹಾಗೆ ಕೇಂದ್ರ ಹೈಕಮಾಂಡ್ ನಾಯಕರಿಗೂ ಕೂಡ ಕೊಟ್ಟಿರುವಂಥದ್ದು. ಆದರೆ ಅವರು ಸ್ಪಷ್ಟಪಡಿಸ್ಬೇಕಲ್ಲ ಯಾರು ಕ್ಯಾಂಡಿಡೇಟ್ ಅಂತ, ಅದು ಎಲ್ಲ ಒಂದು ಕಡೆ ಗೊಂದಲ ಆಗಿರುವಂಥದ್ದು. ಈ ವಿಚಾರದಲ್ಲಿ ರಾಜ್ಯ BJP ನಾಯಕರು, ರಾಜ್ಯಾಧ್ಯಕ್ಷರು ಸೇರಿದಂತೆ ಹಿರಿಯ ನಾಯಕರು ಯಡಿಯೂರಪ್ಪನವರು ಕೂಡ ಸೈಲೆಂಟ್ ಆಗಿರುವಂಥದ್ದು, ಮೌನ ವಹಿಸಿದ್ದಾರೆ. ಅಂದರೆ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ NDA ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಇನ್ನೂ ಕೂಡ ಆ ರಾಜ್ಯ BJP ನಾಯಕರಲ್ಲಿ. ಆದರೆ CP ಯೋಗೇಶ್ ಅವರು ಕೂಡ ನಾನು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ನಾನೇ ಆಗಿರ್ತೀನಿ, ನಾನೇ ಆಗ್ತೀನಿ ಅನ್ನೋ ಒಂದಷ್ಟು ಹುಮ್ಮಸ್ ಕೂಡ ಅವರಲ್ಲಿರುವಂಥದ್ದು. ಇದೇ ಅರ್ಥದಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರ ಭೇಟಿ ಕೂಡ ಅವರು ಈಗಾಗಲೇ ಹೋಗಿರುವಂಥದ್ದು. ಆದರೆ ಕುಮಾರಸ್ವಾಮಿ ಅವರ ಒಂದಷ್ಟು ಹೇಳಿಕೆಗಳನ್ನು ಗಮನಿಸಿದಾಗ ಇದುವರೆಗೂ ಕೂಡ ತಮ್ಮ ಏನು JDS ಈ ಹಿಂದೆ ಕುಮಾರಸ್ವಾಮಿ ಅವರು ನಿಂತಿದ್ರು, ಹೀಗಾಗಿ ಈ ಬಾರಿಯೂ ಕೂಡ ಅಲ್ಲಿ JDS ಅಭ್ಯರ್ಥಿಯೇ ಆಗಬೇಕು ಅಂತ ಎಲ್ಲೋ ಒಂದು ಕಡೆ JDS ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಈ ಚರ್ಚೆ ಇದೆಯಲ್ಲ CP ಯೋಗೇಶ್ವರ್ ಅವರಿಗೆ ಒಂದಷ್ಟು ಆತಂಕ ಉಂಟು ಮಾಡ್ತಾ ಇದೆ. ಯಾಕಂತಂದ್ರೆ ಆರಂಭದಲ್ಲಿ ಎಲ್ಲೋ ಒಂದು ಕಡೆ CP ಯೋಗೇಶ್ವರ್ ಅವರೇ ಅಭ್ಯರ್ಥಿಗಳಾಗ್ತಾರೆ ಅಂತ ಒಂದಷ್ಟು ಸ್ಪಷ್ಟನೆ ಸಿಕ್ಕಿತ್ತು, ಒಂದಷ್ಟು ಸಂದೇಶ ಕೂಡ ಸಿಕ್ಕಿತ್ತು. ಆದರೆ ಈಗಿರುವಂಥ ನಾಯಕರ ಹೇಳಿಕೆಗಳನ್ನು ಗಮನಿಸಿದಾಗ ಯಾರಿಗೂ ಕೂಡ ಚನ್ನಪಟ್ಟಣದಲ್ಲಿ NDA ಅಭ್ಯರ್ಥಿ CP ಯೋಗೇಶ್ವರ್ ಅವರೇ ಆಗ್ತಾರೆ ಅನ್ನೋದು ಕೂಡ ಅನುಮಾನ ಕಾಡ್ತಾ ಇದೆ. ಇದೇ ಅನುಮಾನದಿಂದ ಈಗಾಗಲೇ ದೆಹಲಿ ದಂಡಯಾತ್ರೆಯನ್ನು CP ಯೋಗೇಶ್ವರ್ ಅವರು ಮಾಡಿರುವಂಥದ್ದು. ಅಲ್ಲಿರುವಂಥ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮುಂದಿನ ಒಂದಷ್ಟು ಏನು ಚುನಾವಣೆ ಇರ್ಬೋದು, ಜೊತೆಗೆ ತಾನು ನಿಲ್ಲುವಂಥ ಸ್ಥಾನಗಳಿದೆಯಲ್ಲ, ಅಂದರೆ ಪಕ್ಷೇತರವಾಗಿ ನಿಲ್ಬೇಕಾ ಅಥವಾ ಸ್ವತಂತ್ರವಾಗಿ ನಿಲ್ಬೇಕಾ ಅಥವಾ NDA ಕ್ಯಾಂಡಿಡೇಟ್ ಆಗಿ ನನಗೆ ಟಿಕೆಟ್ ಕೊಡ್ತೀರಾ, ಇದನ್ನು ಸ್ಪಷ್ಟಪಡಿಸಿ ಅಂತ ನೇರವಾಗಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಅಲ್ಲಿಂದ ಒಂದು ಉತ್ತರ ಬರಬೇಕು. ಆ ಉತ್ತರದ ಬಳಿಕ ಅವರು ಒಂದಷ್ಟು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.